ಏನಿದು ದ್ರೋಣ ಇದು ದ್ರೋಣ ದ್ರೋಣ ಟಕ್ಕನ್ ತಯಾರು ಮಾಡೋ ಮಿಷನ್ ಎರಡು ಕಡೆ ಹಾಕ್ತಾನ ಅದ ಕಲರ್ ಇದೇನು ತಂಗಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅದರ ಭಾಗಗಳು. ಗಾಳಿ ಒತ್ತಡದಿಂದ ನೀರು ಕೋಣೆಗಳು ಆಕ್ಸಿಜನ್ ಯುಕ್ತ ರಕ್ತವನ್ನ ದೇಹದ ಎಲ್ಲ ಭಾಗಗಳಿಗೆ ಅಪಧಮನಿ ಒಯ್ತೈತ್ರಿ. ಬೇಡವಾದ ರಕ್ತವನ್ನ ಅಭಿಧಮನಿ ಹೊರತೈತ್ರಿ. ಮತ್ತು ಇದ್ರಿ ಎಡ ಉತ್ಕರ್ಷಿರಿ ಬಲ ಉತ್ಕರ್ಷಿ ಬಲ ಉತ್ಕರ್ಣರಿ ಇದ್ರಿ ಎಡ ಉತ್ಕರ್ಣರಿ ಇದ್ರಿ ಇಂಟೀರಿಯರ್ ವೆನಕರಿ ಇದ್ರಿ ಸುಪೀರಿಯರ್ ವೆನಕರಿ ಇದ್ರಿ ಮಹಾಪಧಮನಿ ರೀ. ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಒಯ್ತೈತ್ರಿ. ಇದ್ರಿ ಅಶುದ್ಧ ರಕ್ತ ಶುದ್ಧ ರಕ್ತ ರೀ ಅಶುದ್ಧ ವಿಸರ್ಜನಾಂಗರಿ ನಾವು ತಿಂದಿದ್ದು ಬರ್ತೈತ್ರಿ. ಅದ್ರಾಗ ಎಷ್ಟು ಪ್ರೋಟೀನ್ ಒಯ್ತೈತ್ರಿ. ಬೇಡವಾದ ತ್ಯಾಜ್ಯರಿ ಇಲ್ಲಿ ಬರ್ತೈತ್ರಿ. ಯೂರಿಕ್ರಾರಿ ಮತ್ತು ಗರ್ಭದ ಮೂಲಕ ಹೊರ ಇದ್ರಿ ಹತ್ತಿ ಬೇಳೆ ಶ್ವಾಸಕೋಶ ರಕ್ತರಿ ಚಲೋ ರಕ್ತ ಬರ್ತೈತ್ರಿ. ಬೇಡವಾದ ರಕ್ತರಿ ಹೋಗ್ತೈತ್ರಿ. ಇದ್ರಿ ಪರಿಸರ ಮಳೆ ರೀ ಗಿಡ ರೀ ಅನ್ನನಾಳದಿಂದ ಜನರಿಗೆ ತರುತ್ತೇವೆ. ಅಲ್ಲಿ ಸೂಕ್ಷ್ಮಾಣುಜೀವಿಗಳನ್ನ ಹೈಡ್ರೋಕ್ಲೋರಿಕ್ ಆಮ್ಲವು ನಾಶಪಡಿಸುತ್ತದೆ. ಇಲ್ಲಿ ಬಯಲುಸೀರುತ್ತದೆ. ಅದು ಕೊಬ್ಬಿನ ಅಂಶವನ್ನು ಹೀರಿಕೊಳ್ಳುತ್ತದೆ. ಇದು ವಿಷ ಪದಾರ್ಥವನ್ನು ಹೀರಿಕೊಳ್ಳುತ್ತದೆ. ಇದು ಮೆದೋಜಿರಕಾಂಗ. ಇದು ಸಣ್ಣ ಬೆರಳು ತನಗೆ ಬೇಕಾದ ಕೊಬ್ಬು ಮತ್ತು ಪ್ರೋಟೀನನ್ನು ಹೀರಿಕೊಳ್ಳುತ್ತದೆ. ಬೇಡವಾದ ವಸ್ತುನ ದೊಡ್ಡ ಕಣ್ಣಿಗೆ ತರುತ್ತದೆ. ಇಲ್ಲಿ ಬೇಕಾದ ಪದಾರ್ಥವನ್ನು ಹೀರಿಕೊಂಡು ಗುದದ ದ್ವಾರದ ಮೂಲಕ ಹೊರಗಡೆ. ಇದು ಮೂತ್ರಜನಕಾಂಗ. ಬೇಡವಾದ ವಸ್ತುಗಳನ್ನು ನೀರಿನ ರೂಪದಲ್ಲಿ ಮೂತ್ರನಾಳದಿಂದ ಮೂತ್ರಕೋಶಕ್ಕೆ ತರುತ್ತದೆ. ನೀರಿನ ರೂಪದಲ್ಲಿ ಮೂತ್ರದ್ವಾರದ ಮೂಲಕ ಹೊರಗೆ. ವಕ್ರೀಭವನವು ನೀರಿನಲ್ಲಿ ಪೆನ್ಸಿಲನ್ನು ಹಾಕಿದಾಗ ಅದು ಮುಳುಗಿದ ಥರ ಕಾಣುತ್ತದೆ. ಅಶುದ್ಧ ನೀರಿನಿಂದ ಶುದ್ಧ ನೀರು. ಏನೇನು ಹಾಕಿ ಒಂದೊಂದು ಕಪ್ನಾಗ ಇದ್ರೊಳಗೆ ಕಟ್ಗೆ ಸುಟ್ಟಿ ದಿಗ್ಲಿ ಹಾಕ್ತೀರಿ. ಇದ್ರೊಳಗೆ ಉಸುಕ್ರಿ ಇದು ಹಾಕ್ತೀರಿ. ಶುದ್ಧ ಬರ್ತೈತಿ. ಈ ಶುದ್ಧ ನೀರು.